ಇವತ್ತು ನಾನು ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಬಗ್ಗೆ ಅಂದರೆ ತುಂಬ ಜನ ಈ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ರಿ ಹುಡುಗರು. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತಗೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳ ಹೌದಾ ಇಲ್ವಾ ಅನ್ನೋದು, ಬಟ್ ಆದರೂ ನನಗನ್ಸಿದ್ದನ್ನ ನಾನು ಹೇಳ್ತೀನಿ. ಸೊ ಇದು ನನ್ನ ಒಪಿನಿಯನ್ ಅಷ್ಟೇ ಆಗಿರುತ್ತೆ. ಸೊ ಇದನ್ನ ಯಾರು ಪರ್ಸನಲ್ ಆಗಿ ತಗೊಳ್ಳೋದು ಬೇಡ. ಏನಪ್ಪ ಅದು ಟಾಪಿಕ್ ಅಂದರೆ, ಕಾಲ್ಗಲ್ಸ್ ಹತ್ರ ಹೋಗೋದ್ರಿಂದ HIV ಬರುತ್ತಾ ಅಥವಾ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಬರುತ್ತಾ ಅನ್ನೋದ್ರ ಬಗ್ಗೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಲ್ಗಲ್ಸ್ ಹತ್ರ ಹೋಗೋದ್ರಿಂದ HIV ಇನ್ಫೆಕ್ಷನ್ಸ್ ಬರುತ್ತಾ ಅಥವಾ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಬರುತ್ತಾ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಒಂದು ವಿಷಯನ ಕ್ಲಾರಿಟಿ ಮಾಡಿಬಿಡ್ತೀನಿ. HIV ಅನ್ನುವಂಥದ್ದು ಹೌದು, ಯಾರು ವಿತೌಟ್ ಸೇಫ್ಟಿ ಕಾಂಡೋಮ್ ಯೂಸ್ ಮಾಡದೆ ಸೆಕ್ಸ್ ಮಾಡ್ತಾರೆ, ಸೊ ಅದರಿಂದ HIV ಆಗಿರ್ಬೋದು, ಇಲ್ಲ ಬೇರೆ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಯಾವುದಾದ್ರೂ ಆಗಿರ್ಬೋದು, ಸೊ ಅದು ಬರುವಂಥ ಚಾನ್ಸಸ್ ಇರುತ್ತೆ. HIV ಅನ್ನೋದು ಕಾಲ್ಗಲ್ಸಿಂದ ಮಾತ್ರ ಬರುತ್ತೆ ಅಂತ ಮಾತ್ರ ತಲೆಯಿಂದ ತೆಗೆದಾಕ್ಬಿಡಿ. ನೀವು ಯಾರೇ HIV ಪೇಷಂಟ್ ಆಗಿರ್ಬೋದು, ಅದು ಯಾರು ಬೇಕಾದರೂ ಆಗಿರ್ಬೋದು, ಸೊ ಅವ್ರ ಜೊತೆ ನೀವು ವಿತೌಟ್ ಸೇಫ್ಟಿ ಸೆಕ್ಸ್ ಮಾಡುವಂಥ ಟೈಮಲ್ಲಿ ನಿಮಗೆ ಅದು ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದು ನೀವು ಬರೀ ಜಸ್ಟ್ ಕಾಲ್ಗಲ್ಸ್ ಹತ್ರ ಹೋಗಿದ್ ಮಾತ್ರಕ್ಕೆ ಬರುತ್ತೆ ಅಂತ ಅಲ್ಲ. ನೀವು ಯಾರ ಜೊತೆನಾದ್ರೂ ಆಯಿತು, HIV ಪೇಷಂಟ್ಗಳ ಜೊತೆ ನೀವು ಸೆಕ್ಸ್ ಮಾಡಿದಾಗ 1000% ಅದು ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ನೀವೆಲ್ಲ ಕೇಳಿದ್ದೇನಪ್ಪ ಅಂದರೆ, ಕಾಲ್ಗಲ್ಸ್ ಹತ್ರ ಹೋಗೋದ್ರಿಂದ ಬರುತ್ತಾ ಅಂತ. ಸೊ ಅವ್ರಿಗೆ ಇದ್ರೆ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ, ಇಷ್ಟೇ ಸಿಂಪಲ್. ಕಾಲ್ಗಲ್ಸ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ. ಆ್ಯಕ್ಚುಲಿ ಒಂದೆರಡು ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸಮಾಜದಲ್ಲಿ ಯಾರು ಒಂದು ಹೆಣ್ಣಿಗೆ ಅಥವಾ ಅವಳ ಫೀಲಿಂಗ್ಸಿಗೆ, ಅವಳ ಒಂದು ಕೆಲಸಕ್ಕೆ ಯಾರು ಮರ್ಯಾದೆ ಕೊಡದೇ ಇರ್ತಾರೆ, ಸೊ ಅಂಥ ಟೈಮಲ್ಲಿ ಅಂದರೆ ಸಮಾಜದ ಕಟ್ಟ ಕಡೆಯ ಫೈನಲ್ ಚಾನ್ಸ್ ಅಂತ ಏನಿರುತ್ತೆ, ಅಂದರೆ ಎಲ್ಲರಿಂದನೂ ನಿಕೃಷ್ಟತೆಗೆ ಒಳಗಾದಂಥ ಒಬ್ಳು ಹೆಣ್ಮಕ್ಳು ಮಾತ್ರ ಅಂತ ಕೆಲಸಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ನಾನು ಅವ್ರ ಬಗ್ಗೆ ನಾನು ಏನು ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ಅಲ್ಲ. ಒಂದು ಹೆಣ್ಣಿನ ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ಅವಳ ಜವಾಬ್ದಾರಿ ಆಗಿರ್ಬೋದು, ಇಲ್ಲ ಅವಳು ಯಾವುದೇ ಒಂದು ಸನ್ನಿವೇಶ ಆಗಿರ್ಬೋದು, ಸೊ ಅವಳನ್ನ ಆ ಕೆಲಸಕ್ಕೆ ಹೋಗೋ ಥರ ಅದು ಪ್ರವೋಕ್ ಮಾಡಿರುತ್ತೆ. ಅದೊಂದೇ ರೀಸನ್ಗೆಗೋಸ್ಕರ ಅವ್ರು ಆ ದಾರಿ ತುಳಿದಿರ್ತಾರೆ ಹೊರತು ಕಾಲ್ಗಲ್ಸ್ ಯಾರು ಕೆಟ್ಟವರಲ್ಲ. ಅವ್ರಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಒಂದು ಹೃದಯ ಅನ್ನೋದಿರುತ್ತೆ. ಬಟ್ ನನ್ನ ಒಪಿನಿಯನ್ ಏನು ಅಂದರೆ, ಈ ಸಮಾಜದಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲೇ ಅಂದರೆ ನಾನು ಆದಷ್ಟು ನ್ಯೂಸ್ ಚಾನಲ್ ನೋಡ್ತೀನಿ, ಎಷ್ಟೋ ಸಲ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ರೇಪ್ ಆಗಿರುವಂಥದ್ದು ಇದೆ. ಅದೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದರೆ, ಈ ಥರ ಏನಾದರೂ ಕಾಲ್ಗಲ್ಸ್ ಇಲ್ಲದೆ ಇದ್ದಾಗ, ಸೊ ಅವ್ರೇನಾದರೂ ಇವರೆಲ್ಲ ಈಸಿಯಾಗಿ ಸಿಗದೇ ಇದ್ದಿದ್ರೆ ಇನ್ನೂ ಏನೇನೆಲ್ಲ ಮಾಡ್ಬೋದಿತ್ತಲ್ವಾ. ಆ ಪುಟ್ಟ ಕಂದಮ್ಮಗಳ ಮೇಲೆ ಅವ್ರ ಕೆಟ್ಟ ಕ್ರೂರ ನಿಕೃಷ್ಟವಾದ ಮನಸ್ಥಿತಿಗಳನ್ನ ತೋರಿಸ್ಕೊಂಡು ಅವ್ರ ಜೀವನೇ ತೆಗಿತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಈ ಥರ ಹೆಣ್ಮಕ್ಳು ಇಲ್ಲದೆ ಇದ್ದಿದ್ರೆ ನಮ್ಮ ಸಮಾಜ ಇನ್ನೂ ಯಾವ ಲೆವೆಲ್ಗೆ ಹೋಗ್ತಿತ್ತು ಅಂತ ಅದನ್ನ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಅದು ತುಂಬ 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 ಕಷ್ಟ. ಸೊ ಇಷ್ಟೇ, ನೀವು ಕೇಳಿದಂಥ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತಿದ್ರು ಸೆಕ್ಸ್ ಮಾಡಿದಾಗ. ಸೊ ಎಷ್ಟೋ ಜನ ಯಾರು ಸೇಫ್ಟಿ ಇಲ್ಲದೆ ನೀವು ದುಡ್ಡು ಕೊಡ್ತೀರಾ ಅಂದ ಮಾತ್ರಕ್ಕೆ ಬಂದು ಯಾರು ನಿಮ್ಮ ಜೊತೆ ಸೇರೋದಿಲ್ಲ. ಸೊ ಅವ್ರಿಗೂ ಒಂದು ಭಯ, ಅವ್ರಿಗೂ ಒಂದು ಹೆಲ್ತ್ ಬಗ್ಗೆ ಕಾಳಜಿ ಪ್ರತಿಯೊಂದು ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ